ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪತ್ರಿಕೆ 1 9ನೇ ಯೂನಿಟ್ ಪರಿಸರ ಅಧ್ಯಯನ. ಇದರಲ್ಲಿ ಬರುವಂಥ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನೋಡ್ತಾ ಇದ್ದೀವಿ. 10 ಕಾನ್ಸೆಪ್ಟ್ ಅನ್ನು ಹೇಳಿದ್ದೇನೆ. 11ನೇ ಕಾನ್ಸೆಪ್ಟ್ ಇಫೆಕ್ಟ್ ಟೈಪ್ ಡ್ಯೂ ಟು ಸಿ ಲೆವೆಲ್ ರೈಸ್. ಸಮುದ್ರದ ನೀರಿನ ಪ್ರಮಾಣ, ಸಮುದ್ರದೊಳಗಿರುವ ನೀರು, ಆ ನೀರಿನ ಪ್ರಮಾಣ ಹೆಚ್ಚುತ್ತಾ ಹೋದರೆ ಅದರ ಪರಿಣಾಮ ಏನಾಗುತ್ತದೆ. ಬಯೋಜಿಯೋಗ್ರಾಫಿಕಲ್ ಇಫೆಕ್ಟ್. ಸಮುದ್ರದ ನೀರಿನ ಪ್ರಮಾಣ ಹೆಚ್ಚಾಯ್ತು ಅಂದ್ರೆ ಮೊದಲನೇ ಪರಿಣಾಮ ಭೂಮಿಯ ಮೇಲೆ ಆಗುತ್ತದೆ. ಹೇಗೆ? ಸಮುದ್ರದೊಳಗಿನ ನೀರು ಭೂಮಿ ಮೇಲೆ ಬಂದು ಬಿದ್ದಾಗ ಆ ನೀರು ಮಣ್ಣಿನೊಳಗೆ ಮಿಕ್ಸ್ ಆದಾಗ ಮಣ್ಣಿನಲ್ಲಿ ಕ್ಷಾರದ ಪ್ರಮಾಣ, ಉಪ್ಪಿನ ಪ್ರಮಾಣ, ಸಾಲ್ಟದ ಪ್ರಮಾಣ ಹೆಚ್ಚಾಗುತ್ತದೆ. ಅದಕ್ಕೆ ಸಾಲ್ಟ್ ವಾಟರ್ ಇಂಟ್ರೂಷನ್ ಎಂದು ಕರೆಯುತ್ತಾರೆ. ಸಮುದ್ರದ ನೀರು ಭೂಮಿ ಮೇಲೆ ಬಂದ್ಬಿಡ್ತಾವ್ರೆ, ಆ ಭಾಗದೊಳಗೆ ಉಪ್ಪಿನ ಪ್ರಮಾಣ ಹೆಚ್ಚಾಗುತ್ತದೆ, ಕ್ಷಾರದ ಪ್ರಮಾಣ ಹೆಚ್ಚಾಗುತ್ತದೆ, ಉಪ್ಪಿನ ಅಂಶ. ಕ್ಲೈಮೆಟಿಕ್ ಇಫೆಕ್ಟ್, ವಾತಾವರಣದ ಮೇಲೆ ಬದಲಾವಣೆ. ಹೇಗೆ? ಸ್ಟಾರ್ಮ್ ಚೇಂಜಸ್, ಬಿರುಗಾಳಿ ಉಂಟಾಗುತ್ತದೆ. ಸೋಷಿಯಲ್ ಇಫೆಕ್ಟ್, ಸಮಾಜದ ಮೇಲೆ ಪರಿಣಾಮ. ಹೇಗೆ? ರಿಹ್ಯಾಬಿಲಿಟೇಷನ್ ಆಗುತ್ತದೆ. ಎಲ್ಲಿ ಯಾವ ಭಾಗದಲ್ಲಿ ಸಮುದ್ರದ ನೀರು ಭೂಮಿ ಮೇಲೆ ಬಂದಾಗ ಆ ಭಾಗದಲ್ಲಿ ವಾಸಿಸುವ ಜನರು ಆ ಊರನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾಗುತ್ತದೆ. ರಿಹ್ಯಾಬಿಲಿಟೇಷನ್, ಅವರಿಗೆ ಸ್ಥಳಾಂತರ ಮಾಡಬೇಕಾಗುತ್ತದೆ. ಇಷ್ಟೆಲ್ಲ ಜನರಿಗೆ ಬೇರೆ ಕಡೆ ಶಿಫ್ಟ್ ಮಾಡಿ ಅಲ್ಲಿ ಅವ್ರಿಗೆ ಮನೆ ಕಟ್ಟಿ ಕೊಡಬೇಕಾಗ್ತದೆ. ಪರಿಣಾಮ. ನಾನ್ ಕ್ಲೈಮೆಟಿಕ್ ಇಫೆಕ್ಟ್, ನಾನ್ ಕ್ಲೈಮೆಟಿಕ್, ಇದು ಕ್ಲೈಮೆಟಿಕ್ ಇಫೆಕ್ಟ್, ಇದು ನಾನ್ ಕ್ಲೈಮೆಟಿಕ್. ನಾನ್ ಕ್ಲೈಮೆಟಿಕ್ ಇಫೆಕ್ಟ್ ಮೇಲೆ ಏನಾಗುವುದು? ಫ್ಲಡ್ಡಿಂಗ್ ಡ್ಯೂ ಟು ಸಿ ವಾಟರ್. ಸಮುದ್ರದ ನೀರಿನಿಂದ ಮಹಾಪೂರ ಉಂಟಾಗುವ ಸಂಭವತೆ ಇದೆ. ಇನ್ನು ಇಲ್ಲೊಂದು ಅಭಿಯಾನ ಐತ್ರಿ, ಜಲ ಸಂಚಯ ಜನ ಭಾಗೀದಾರಿ ಅಭಿಯಾನ. ಜಲ ಅಂದ್ರೆ ನೀರು, ಸಂಚಯ ಅಂದ್ರೆ ಸಂಗ್ರಹ, ಜನ ಅಂದ್ರೆ ಜನರು, ಭಾಗೀದಾರಿ ಅಂದ್ರೆ ಭಾಗಿಯಾಗು, ಅಭಿಯಾನ. ಜಲ ಸಂಚಯ ಜನ ಭಾಗೀದಾರಿ ಅಭಿಯಾನ 6 ಸೆಪ್ಟೆಂಬರ್ 2024 ಗುಜರಾತ್ ರಾಜ್ಯದ ಸೂರತ್ ನಗರದಲ್ಲಿ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿ ಇವರ ಅಮೃತ ಹಸ್ತದಿಂದ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ರು. ಮಳೆ ನೀರನ್ನು ಸಂಗ್ರಹ ಮಾಡೋದು. ಮಳೆ ಬಂದಾಗ ಮಳೆಯ ಜೊತೆಗೆ ಏನು ಮಳೆ ಬರುವಾಗ ಹನಿ ಹನಿ ನೀರು ಕೆಳಗೆ ಬೀಳ್ತಿರ್ತಾವ, ಆ ನೀರನ್ನ ಸಂಗ್ರಹ ಮಾಡೋದು. ಮಳೆಯ ನೀರನ್ನ ಸಂಗ್ರಹ ಮಾಡಿ ಮಳೆ ನೀರನ್ನ ಉಪಯೋಗ ಮಾಡಿಕೊಳ್ಬೇಕು. ಮಳೆ ನೀರು ಬಿದ್ದು ಹರಿದು ಹೋಗಿ ಸಮುದ್ರಕ್ಕೆ ಕೊಡೋದಲ್ಲ. ಮಳೆ ನೀರನ್ನ ಸಂಗ್ರಹ ಮಾಡಿ ಇಡೋದು, ಅದರಿಂದ ಉಪಯೋಗ ಮಾಡಿಕೊಳ್ಳೋದು. ಇದರಲ್ಲಿ ಜನರ ಒಂದು ಸಹಭಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. 24,800 ರೇನ್ ಹಾರ್ವೆಸ್ಟರ್ ಸ್ಟ್ರಕ್ಚರ್ಸ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಈ ಒಂದು ಅಭಿಯಾನದ ಅಂತರ್ಗತದಲ್ಲಿ. ಇನ್ನು ಕೊಲೈಡಲ್ ಅಂಡ್ ಡಿಸಾಲ್ವ್ಡ್ ಆರ್ಗ್ಯಾನಿಕ್ ಮ್ಯಾಟರ್, ನೀರಿನೊಳಗ ಕೆಲವೊಂದು ಅಂಶಗಳು ಮಿಶ್ರಣಗೊಂಡಿರ್ತಾವ, ನೀರಿನೊಳಗ ಮುಳುಗಿರ್ತಾವ್ರಿ, ನೀರಿನೊಳಗ ಮಿಕ್ಸ್ ಆಗಿರ್ತಾವ. ಅಂತ ಮಿಕ್ಸ್ ಆದಂತ ಮಿಶ್ರಣಗಳನ್ನ, ಘಟಕಗಳನ್ನ ನೀರಿನಿಂದ ಸೆಪರೇಟ್ ಮಾಡಬೇಕು. ನೀರಿನಿಂದ ವಿಘಟನೆ ಮಾಡಿ, ನೀರಿನಿಂದ ಅದನ್ನ ಸೆಪರೇಟ್ ಮಾಡೋದು. ಮಿಕ್ಸ್ ಆಗಿರ್ತಾವ ಆ ಆರ್ಗ್ಯಾನಿಕ್ ಮ್ಯಾಟರ್ಸ್ಗಳನ್ನ ಹೊರಗೆ ತೆಗೆಯುವ ಸಲುವಾಗಿ ರಿಮೂವ್ ಥ್ರೂ ಸೆಕೆಂಡರಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ರೊಸೆಸ್. ಸೆಕೆಂಡರಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಮೂಲಕ ಕೊಲೈಡಲ್ ಮತ್ತು ಡಿಸಾಲ್ವ್ಡ್ ಆರ್ಗ್ಯಾನಿಕ್ ಮ್ಯಾಟರ್ಗಳನ್ನ ಸೆಪರೇಟ್ ಮಾಡಲು ಬರುತ್ತದೆ. ಇನ್ನು ನಮ್ಮ ದೇಶದೊಳಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಪ್ರಾರಂಭವಾಯಿತು. ದೇಶದಲ್ಲಿ ಮೊಟ್ಟ ಮೊದಲನೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಾರಂಭವಾಗಿದ್ದು ಅಥವಾ ಪಾಸ್ ಆಗಿದ್ದು ಸಂಸತ್ತಿನಲ್ಲಿ 2005. ಅದು ಗುಜರಾತ್ ಒಂದು ಭೂಕಂಪ ಆಗಿತ್ತು. 26 ಜನವರಿ, ಇನ್ನೂ ನೆನಪೈತು ನನಗೆ. 26 ಜನವರಿ 26 ಜನವರಿಗೆ ಅವತ್ತಿನ ದಿವಸ ದೊಡ್ಡ ಭೂಕಂಪ ಆದ ಮೇಲೆ ಎಲ್ಲ ಜನರು ತಿರ್ಕೊಂಡಿದ್ರು, ಸಣ್ಣ ಸಣ್ಣ ಹುಡುಗರು. ಇಂಥ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ತಡೆಯುವ ಸಲುವಾಗಿ ದೇಶದೊಳಗೆ 2005 ಒಂದು ಕಾಯ್ದೆಯನ್ನು ಪಾಸ್ ಮಾಡಿದ್ರು. ಅದಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತೇಳಿ ಕರೀತಾರೆ. 2005 ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಇದನ್ನ ನಿಯಂತ್ರಣ ಮಾಡುವ ಸಲುವಾಗಿ 3 ಯಂತ್ರಣಗಳನ್ನು ಪ್ರಾರಂಭ ಮಾಡಿದ್ರು. ಮೊದಲನೇದು ದೇಶದ ಲೆವೆಲಲ್ಲಿ, ಅದಕ್ಕೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎಂದು ಕರೆಯುತ್ತಾರೆ.
ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಒಂದನೇದು NDMA. ಎರಡನೇದು ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಸ್ಟೇಟ್ ಅಂದ್ರೆ ರಾಜ್ಯ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಮೂರನೇದು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂಡ್ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಇವುಗಳ ಅಂತರ್ಗತದಲ್ಲಿ ಈ ಡಿಸಾಸ್ಟರ್ ಅದರ ಮೇಲೆ ನಿಯಂತ್ರಣ ನೀಡುವಂಥ ಕೆಲಸ ಇದು ಮಾಡುತ್ತಿದೆ. ಇತ್ತೀಚೆಗೆ ಒಂದು ಹೊಸ ಕಾಯ್ದೆಯೊಳಗೆ ಸ್ವಲ್ಪ ಸುಧಾರಣೆಯನ್ನು ಮಾಡಿದ್ರು, ಅಮೆಂಡ್ಮೆಂಟ್ ಭಾರತದ ಸಂಸತ್ತಿನಲ್ಲಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ 2024 ಅದನ್ನ ಅಂಗೀಕರಿಸಿದ್ದು ಜಸ್ಟ್ ನಿನ್ನೆ 2025 ನಿನ್ನೆ ಮಾರ್ಚ್ದೊಳಗೆ ಇದನ್ನ ಜಾರಿಯಲ್ಲಿ ತರೆದಿದ್ರು, ಅಮೆಂಡ್ಮೆಂಟ್ ಸುಧಾರಣೆ ಮಾಡಿದ್ರು. ಇನ್ನು ಮ್ಯಾನ್ಮಾರ್ ಅನ್ನೋ ಒಂದು ದೇಶ ಐತಿ, ಇದಕ್ಕೆ ಬರ್ಮಾ ಅಂತೇಳಿ ಕೂಡ ಕರಿತೀವಿ. ಭಾರತ ದೇಶದ ಪೂರ್ವ ದಿಕ್ಕಿನೊಳಗದ. ಭಾರತ ದೇಶ ಏನು ಪಶ್ಚಿಮ ಬಂಗಾಳ ಆದ ನಂತರ ಬಾಂಗ್ಲಾದೇಶದ ನಂತರ ಬರುವಂತ ಇದು ಬರ್ಮಾ ದೇಶ. ಅಥವಾ ಭಾರತದ ಏನು ಪೂರ್ವ ದಿಕ್ಕಿನೊಳಗಿರುವಂಥ ಏನು ರಾಜ್ಯಗಳದವರು, ಈಶಾನ್ಯ ರಾಜ್ಯಗಳು, ಅಸ್ಸಾಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ, ತ್ರಿಪುರಾ, ಈ ರಾಜ್ಯಗಳ ಬೌಂಡ್ರಿ ಲೈನಿಗೆ ಹತ್ತಿದ ದೇಶ ಮ್ಯಾನ್ಮಾರ್. ಅಲ್ಲಿ ಭೂಕಂಪ ಆಗಿತ್ತು ನಿನ್ನೆ. ಅದು ದೊಡ್ಡ ಭೂಕಂಪ, 7.7 ಮ್ಯಾಗ್ನಿಟ್ಯೂಡ್ದಷ್ಟು ಆಗಿದೆ. ಭೂಕಂಪನ್ನ ಅಳೆಯುವ ಸ್ಕೇಲ್ ಯಾವುದು? ರಿಚ್ಟರ್ ಸ್ಕೇಲ್ ಅಂತೇಳಿ ಕರೀತಾರೆ. ರಿಚ್ಟರ್ ಸ್ಕೇಲದ ಮೂಲಕ ಭೂಕಂಪದ ತೀವ್ರತೆಯನ್ನು ಅಳೆಯಲಾಗುತ್ತದೆ. ಇನ್ನು ಜಿಯೋಥರ್ಮಲ್, ನ್ಯೂಕ್ಲಿಯರ್, ಹೈಡ್ರೋ, ದೀಸ್ ಟೈಪ್ಸ್ ಆಫ್ ಎಲೆಕ್ಟ್ರಿಸಿಟಿ ಪವರ್ ಪ್ಲಾಂಟ್ಸ್ ಆರ್ ರಿಕ್ವೈರ್ಡ್ ಟರ್ಬೈನ್ಸ್ ಜಿಯೋಥರ್ಮಲ್ದಲ್ಲಿ ಭೂ ಔಷ್ಣಿಕದಿಂದ ವಿದ್ಯುತ್ತನ್ನು ನಿರ್ಮಿತಿ ಮಾಡಬಹುದು. ನ್ಯೂಕ್ಲಿಯರ್ದಿಂದ ಕೂಡ ವಿದ್ಯುತ್ತನ್ನು ನಿರ್ಮಿತಿ ಮಾಡಲು ಬರುತ್ತದೆ. ಹೈಡ್ರೋ, ನೀರಿನ ಮೂಲಕ ಕೂಡ, ಜಲವಿದ್ಯುತ್ ಮೂಲಕ ನಾವು ವಿದ್ಯುತ್ತನ್ನು ನಿರ್ಮಾಣ ಮಾಡಬಹುದು. ಇವು ಮೂರು ನಿರ್ಮಾಣ ಮಾಡುವಾಗ ಟರ್ಬೈನ್ಸ್ ಉಪಯೋಗ ಮಾಡಲಾಗುತ್ತದೆ. ಇನ್ನು ನ್ಯಾಷನಲ್ ಸೋಲಾರ್ ಮಿಷನ್, ರಾಷ್ಟ್ರೀಯ ಸೋಲಾರ್ ಮಿಷನ್ ಇದನ್ನ 2010ರಲ್ಲಿ ಪ್ರಾರಂಭ ಮಾಡಿದ್ರು. ಯಾವುದರ ಅಡಿಯೊಳಗೆ? ಇದರ ಅಡಿಯೊಳಗೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ಇದರ ಅಡಿಯಲ್ಲಿ 2010ರಂದು ನ್ಯಾಷನಲ್ ಸೋಲಾರ್ ಮಿಷನ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಹೇಳುವಾಗ ತುಂಬ ಟು ದಿ ಪಾಯಿಂಟ್ ನಾನು ಹೇಳುತ್ತಿದ್ದೇನೆ, ದಯವಿಟ್ಟು ನಿರಾಶೆ ಹೊಂದದೆ. ಮತ್ತು ಬೋರ್ ಏನು ಸರ್, ಭಾಳ ಸ್ಲೋ ಆಗಿ ಹೇಳ್ತಾ ಇದ್ರಲ್ರಿ, ಎಷ್ಟು ಡಿಟೇಲ್ ಆಗಿ ಹೇಳ್ತಾ ಇದ್ರು ಸರ್, ಇಷ್ಟೆಲ್ಲ ಕೇಳ್ತಾರೇನು? ನೋಡಪ್ಪ, ಸಿಂಪಲ್ ಹೇಳಿನಿ, ಸಿಂಪಲ್ ಜೊತೆಗೆ ಸ್ವಲ್ಪ ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಸಿಂಪಲ್ ಇದಾದ ನಂತರ ಮತ್ತೆ ನಿಮ್ಗೆ ಸಿಂಪಲ್ ಹೇಳ್ತೀನಿ ನಾನು, ಅದ್ರ ಬಗ್ಗೆ ಚಿಂತೆ ಬೇಡ. ಸ್ವಲ್ಪ ಒಂಚೂರು ಡೀಪ್ ಸ್ಟಡಿ ಮಾಡೋದ್ರಿಂದ ನೆಟ್ ಎಕ್ಸಾಮಿಗೆ ಹೆಲ್ಪ್ ಆಗ್ತದೆ ರೀ. ನೆಟ್ ಎಕ್ಸಾಮ್ನು ನೀವು ಕ್ಲಿಯರ್ ಮಾಡಬೇಕು, ಅದರೊಳಗೆ GRF ಹೊಡಬೇಕು ಅನ್ನೋದು ಇನ್ನೊಂದು ಉದ್ದೇಶ ಇಟ್ಟುಕೊಂಡು ಸ್ವಲ್ಪ ನಾನು ಡಿಟೇಲ್ ಆಗಿ ಹೇಳ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.